ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿನಾಡ್ಕ. RSS ಶಾಖೆಗಳಲ್ಲಿ ಯಾವ ರೀತಿ ಪದಗಳನ್ನು ಬಳಸ್ತಾರೆ, ಯಾವ ರೀತಿ ಇದು ಮಾಡ್ತಾರೆ, ಸ್ವಲ್ಪ ತಾವೇ ಗಮನಿಸಿ. क्या प्रॉब्लम क्या है तुम्हारा? RSS के बारे में जो बोलने रखते थे औकात है ऐसे अरे ठहरो, अरे ठहरो भाई. ये आपको शाखा में सिखाते हैं, मोहन भागवत जी सिखाते हैं. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಅದು ಹೇಳುತ್ತೆ ನಮ್ಮದು ಸಾಂಸ್ಕೃತಿಕ ಸಂಘಟನೆ ಅಂತ. ವ್ಯಕ್ತಿಗಳಲ್ಲಿ ವ್ಯಕ್ತಿತ್ವ ಬೆಳೆಸೋದು ನಮ್ಮ ಕೆಲಸ ಅಂತ RSS ಹೇಳುತ್ತೆ. ನಮ್ಮದು ಸಂಸ್ಕೃತಿ ಬೆಳೆಸೋದು, ಉತ್ತಮ ಸಂಸ್ಕೃತಿ ಕಲಿಸೋದು, ಆ ಮೂಲಕ ದೇಶ ಕಟ್ಟೋದೇ ನಮ್ಮ ಧ್ಯೇಯ ಅಂತ RSS ಹೇಳುತ್ತೆ. ಆದರೆ RSSನವರು ಎಂತೆಂಥ ವ್ಯಕ್ತಿತ್ವಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಂತ, ಎಂತೆಂಥ ಸಂಸ್ಕೃತಿ ಕಲಿಸಿದ್ದಾರೆ ಅಂತ ಒಮ್ಮೆ ನೀವೇ ನೋಡ್ಕೊಂಬೇಡಿ. RSS ಶಾಖೆಗಳಲ್ಲಿ ಯಾವ ರೀತಿ ಪದಗಳನ್ನು ಬಳಸ್ತಾರೆ, ಯಾವ ರೀತಿ ಇದು ಮಾಡ್ತಾರೆ, ಸ್ವಲ್ಪ ತಾವೇ ಗಮನಿಸಿ. क्या प्रॉब्लम क्या है तुम्हारा? RSS के बारे में जो बोलने रखते थे औकात है ऐसे अरे ठहरो, अरे ठहरो भाई. ये आपको शाखा में सिखाते हैं, मोहन भागवत जी सिखाते हैं. ಕೇಳಿದ್ರಲ್ಲ, RSS ಕಾರ್ಯಕರ್ತ ಅಂತ ಹೇಳ್ಕೊಂಡವನ ಸಂಸ್ಕೃತ ಭಾಷೆ ಇದೇ ಅವರ ಸಂಸ್ಕೃತಿಯೋ ಗೊತ್ತಿಲ್ಲ. ಅಮ್ಮ, ಅಕ್ಕ, ತಂಗಿ, ತಾಯಿ, ಹೆಂಡತಿ, ಹೆಣ್ಮಕ್ಕಳನ್ನೇ ಮುಂದಿಟ್ಟು ಆತ ನಾಲಿಗೆ ಗಲೀಜ್ ಮಾಡ್ಕೊಂಡಿದ್ದಾನೆ. RSS ಕಾರ್ಯಕರ್ತನ ಈ ಅಶ್ಲೀಲ ಮಾತುಗಳೇ ಅವರ ಸಂಸ್ಕೃತಿಯನ್ನ ಈಗ ಜಗಜ್ಜಾಹೀರು ಮಾಡಿದೆ. ಸಂಸ್ಕೃತಿ ಎಂಬ ಮುಖವಾಡದೊಳಗಿರುವ ಅವರ ವಿಕೃತಿ ಹೊರಬಂದಿದೆ. ನಾನು RSS ಕಾರ್ಯಕರ್ತ ಅಂತ ಹೇಳ್ಕೊಂಡೇ ಒಬ್ಬಾತ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಕರೆ ಮಾಡಿದ್ದಾನೆ. ಹಿಂದಿಯಲ್ಲಿ ಮಾತನಾಡಿರುವ ಆತ ಅಸಭ್ಯವಾಗಿ, ಅಶ್ಲೀಲವಾಗಿ ಸಚಿವರನ್ನ ನಿಂದಿಸಿದ್ದಾನೆ. ಸಚಿವರಿಗೆ ಕರೆ ಮಾಡಿ ಸಚಿವರನ್ನೇ ನಿಂದಿಸುವ ಇವರು ಇನ್ಯಾರನ್ನು ಬಿಟ್ಟಾರು ಹೇಳಿ? ಯಾರನ್ನು ಬಿಡಲ್ಲ. ಅದು ಅವರ ಚಾಳಿ. ಈ ಹಿಂದೆಯೂ ಇಂತಹ ಬೇಕಾದಷ್ಟು ಉದಾಹರಣೆಗಳೇ ಅವರ ಕಡೆಯಿಂದ ಬಂದಿದೆ. RSS ಕಾರ್ಯಕರ್ತರಿಂದ ಇಂತಹ 10 ಕರೆಗಳು ಪ್ರಿಯಾಂಕ್ ಖರ್ಗೆ ಅವರಿಗೆ ಬಂದಿದೆಯಂತೆ. ಅದನ್ನ ಸ್ವತಃ ಅವರೇ ಹೇಳಿದ್ದಾರೆ. ಎಲ್ಲರೂ ಸೊಂಟದ ಕೆಳಗಿನ ಭಾಷೆಯಲ್ಲೇ ಮಾತನಾಡಿದ್ದಾರಂತೆ. ಹಿಂದಿ, ಇಂಗ್ಲಿಷ್ನಲ್ಲಿಯೂ ಮಾತಾಡಿ ಅಶ್ಲೀಲವಾಗಿ ನಿಂದಿಸಿದ್ದಾರಂತೆ. ಹಾಗಾಗಿ ಇದರ ಹಿಂದೆ ಒಂದು ವ್ಯವಸ್ಥಿತ ಷಡ್ಯಂತ್ರ ಇದೆ ಎಂಬ ಅನುಮಾನ ಸಚಿವ ಖರ್ಗೆ ಅವರಲ್ಲಿದೆ. ಎಲ್ಲೆಲ್ಲಿಂದಲೂ ಕರ್ನಾಟಕದ ಸಚಿವರಿಗೆ ಕರೆ ಬರುತ್ತೆ ಅಂದಾದರೆ, ಪರಭಾಷಿಕರು ಕೂಡ ಸಚಿವರಿಗೆ ಕರೆ ಮಾಡಿ ಬೈತಾ ಇದ್ದಾರೆ ಅಂದರೆ ಇದರ ಹಿಂದೆ ಸಂಚು ಇದ್ದಂತಿದೆ. ಇದರ ಹಿಂದೆ ಒಂದು ವ್ಯವಸ್ಥಿತ ಜಾಲವೇ ಕೆಲಸ ಮಾಡ್ತಿರೋ ಅನುಮಾನ ಇದೆ. ಅವರು ಯಾರು ಅನ್ನೋದು ನಮಗೆ ಊಹಿಸ್ಬೋದು. ಈ ಬಗ್ಗೆ ಸಂಘ ಪರಿವಾರದವರನ್ನು ಕೇಳಿದ್ರೆ ಅವರು ಪೊಲೀಸರಿಗೆ ದೂರು ಕೊಡಲಿ ಅಂತ ಪುಕ್ಸಟೆ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಇವರ ಸಲಹೆ ಬೇರೆ ಕೇಡು. ದೂರು ಕೊಡೋಕೆ, ಕೇಸ್ ಮಾಡೋಕೆ ಸಚಿವರಿಗೆ ಗೊತ್ತಿದೆ ರೀ. ಅದಕ್ಕೆ ಇಲ್ಲಿ ಬೇಕಾದ ವ್ಯವಸ್ಥೆಯೂ ಇದೆ. ಅದನ್ನು ಸಂಘ ಪರಿವಾರದವರು ಹೇಳ್ಕೊಡ್ಬೇಕಾಗಿಲ್ಲ. ದೂರು, ಕೇಸು, ಕಾನೂನು ಕ್ರಮಗಳೆಲ್ಲ ಒಂದು ಕಡೆ ಇರಲಿ. ಇಲ್ಲಿ ಪ್ರಶ್ನೆ ಏನಂದರೆ, ಇದೇನಾ ನೀವು ಕಲಿಸ್ಕೊಟ್ಟಿರುವ ಸಂಸ್ಕೃತಿ? ಬಾಯ್ ಬಿಟ್ರೆ ಸಂಸ್ಕೃತಿ, ಮಾತೆ, ಭಗಿನಿ, ದೇವತೆ ಅಂತಿರಲ್ಲ, ಇದೇನಾ ನಿಮ್ಮ ಸಂಸ್ಕೃತಿ? ಸಚಿವರ ತಾಯಿಯನ್ನು ಬೈಯೋಕೆ, ಅವರ ಮನೆಯರ ಹೆಂಗಸರನ್ನು ಬೈಯೋಕೆ ಆ ಸೋಕಾಲ್ಡ್ RSS ಕಾರ್ಯಕರ್ತ ಎಲ್ಲಿ ಕಲಿತ? ಶಾಖೆಯಲ್ಲಿ ಕಲಿತ್ನಾ? ಬೈಠಕ್ನಲ್ಲಿ ಕಲಿತ್ನಾ? ಸಾಂಘಿಕ್ನಲ್ಲಿ ಕಲಿತ್ನಾ? ಪಥಸಂಚಲನದಲ್ಲಿ ಕಲಿತ್ನಾ? ನಾಗಾಪುರದಲ್ಲಿ ಕಲಿತ್ನಾ? ಚಡ್ಡಿ ಹಾಕಿದ್ದಾಗಲಿ ಕಲಿತ್ನಾ? ಅಥವಾ ಪ್ಯಾಂಟ್ ಹಾಕೊಂಡ ಮೇಲೆ ಕಲಿತ್ನಾ? ಯಾವಾಗ ಕಲಿತ ಹೇಳಿ? ಅವನಿಗೆ ಅಂತಹ ಅಶ್ಲೀಲ ಭಾಷೆಯನ್ನ, ಅಸಹ್ಯ ಸಂಸ್ಕೃತಿಯನ್ನ ಕಲಿಸಿದವರಾದರೂ ಯಾರು? ಅವನೇ ಸ್ವಯಂ ಕಲಿತ್ನ ಅಥವಾ ಸ್ವಯಂ ಸೇವಕರು ಕಲಿಸಿದ್ರ? ವಿಸ್ತಾರಕ ಕಲಿಸಿದ್ನ ಅಥವಾ ಪ್ರಚಾರಕ ಕಲಿಸಿದ್ನ? ಕಾರ್ಯವಾಹಕ ಕಲಿಸಿದ್ನ ಅಥವಾ ಪ್ರಾಂತ ಪ್ರಚಾರಕ ಕಲಿಸಿದ್ನ? ಅಥವಾ ಮೇಲೆ ಕುಳಿತಿದ್ದಾರಲ್ಲ ಚಾಲಕ್, ವಾಹಕ ಅಂತೆಲ್ಲ ಪಟ್ಟ ಕಟ್ಕೊಂಡವರು, ಅವರೇನು ಕಲಿಸಿದ್ರ? ಯಾರು ಕಲಿಸಿದ್ದಂತ ಹೇಳಿ? ಆ ಬಳಿಕ ನೀವು ಸಚಿವರಿಗೆ ಪುಕ್ಸಟೆ ಸಲಹೆ ಕೊಟ್ಟರೆ ಸಾಕು. RSS ಕಾರ್ಯಕರ್ತರು ಅಂತ ಹೇಳ್ಕೊಳ್ಳೋರು ಅಶ್ಲೀಲವಾಗಿ ನಿಂದನೆ ಮಾಡುವಾಗ ನೀವು ಬುದ್ಧಿ ಹೇಳಬೇಕಾಗಿರೋದು ಸಚಿವರಿಗಲ್ಲ, ನೀವು ನಿಮ್ಮ ಕಾರ್ಯಕರ್ತರಿಗೆ ಬುದ್ಧಿ ಹೇಳಿ. ಮೊದಲು ನಿಮ್ಮ ಕಾರ್ಯಕರ್ತರ ಬಾಯನ್ನು ಪಿನಾಯಿಲ್ ಹಾಕಿ ತೊಳೀರಿ, ಬಳಿಕ ನೀವು ಸಚಿವರಿಗೆ ಬುದ್ಧಿ ಹೇಳಿದ್ರೆ ಸಾಕು. ಈ RSS ಹೇಳ್ಕೊಂಡಂತೆ ತಮ್ಮ ಕಾರ್ಯಕರ್ತರಿಗೆ ಸಂಸ್ಕೃತಿ, ಸಂಸ್ಕಾರ ಕಲಿಸೋದು ನಿಜವೇ ಆಗಿದ್ದಿದ್ರೆ ಇಂತಹ ನಿಂದನೆಗಳು ಅವರ ಬಾಯಲ್ಲಿ ಬರ್ತಾ ಇರಲಿಲ್ಲ. ಹಾಗಂತ ಇದೇ ಮೊದಲೇನಲ್ಲ,
ಅವರ ಹೊಲಸು ನಾಲಿಗೆಯ ಪ್ರದರ್ಶನವಾಗಿರೋದು. ಸಂಘ ಪರಿವಾರದ ಸಂಘಟನೆಗಳಿದೆಯಲ್ಲ, ಬಜರಂಗದಳ ಮುಂತಾದ ಸಂಘ ಪರಿವಾರದ ಸಮಾಜಘಾತುಕ ಸಂಘಟನೆಗಳ ಸದಸ್ಯರು ನಿತ್ಯ ಇದೇ ಭಾಷೆಯಲ್ಲಿ ಮಾತಾಡೋದು. ಅವರ ಸದಸ್ಯರಲ್ಲಿ ಬಹುತೇಕರು ಇಂತಹದ್ದೇ ಹೊಲಸು ನಾಲಿಗೆಯವರು. ಸೋಷಿಯಲ್ ಮೀಡಿಯಾ ನೋಡಿದರೆ ಸಾಕಾಗತ್ತೆ ಈ ಪರಿವಾರದ ಕಾರ್ಯಕರ್ತರು ಎಂತಹ ಸಂಸ್ಕೃತಿಹೀನರು ಅಂತ ಅರಿವಾಗತ್ತೆ. ನೀವು ಅವರ ಖಾತೆಗಳನ್ನು ನೋಡಬೇಕು, ಅದರ ಜೊತೆಗೆ ಅವರ ಪೋಸ್ಟ್ ಕಮೆಂಟ್ಗಳನ್ನು ನೋಡಬೇಕು. DPಯಲ್ಲಿ ಭಾರತ ಮಾತೆಯ ಫೋಟೋ ಇರುತ್ತೆ, ದೇವತೆಗಳ ಫೋಟೋ ಇರುತ್ತೆ, ಮೋದಿ ಭಾಗವತ ಮುಂತಾದವರ ಫೋಟೋಗಳು ಕೂಡ ಇರುತ್ತೆ. ಇವರ DPಯಲ್ಲಿ ಮಾತ್ರ ಭಾರತ ಮಾತೆ. ಅವರ ಕಮೆಂಟ್ಗಳಲ್ಲಿ ಮಹಿಳೆಯರನ್ನೇ ನಿಂದಿಸ್ತಾ ಇರ್ತಾರೆ, ಕೆಟ್ಟ ಕೊಳಕು ಭಾಷೆಯಲ್ಲಿ ಕಮೆಂಟ್ ಮಾಡ್ತಾ ಇರ್ತಾರೆ. ಇಂಥವರೆಲ್ಲ ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ ಅಂದರೆ ಅದು ನಿಜಕ್ಕೂ ಹಾಸ್ಯಾಸ್ಪದ. RSS ಬಗ್ಗೆ, ಸಂಘ ಪರಿವಾರದ ಬಗ್ಗೆ ಯಾರಾದರೂ ಚಕಾರ ಎತ್ತಿದ್ರೆ ಸಾಕು, ಇವರ ಅಶ್ಲೀಲ ಮಾತುಗಳು, ಕಾಮೆಂಟ್ಗಳು ಶುರುವಾಗತ್ತೆ, ಬೆದರಿಕೆಗಳು ಬರುತ್ತೆ. ಅವರ ಉದ್ದೇಶ ಏನಂದರೆ ಭಯಪಡಿಸೋದು. ಅವರು ತುಂಬ ಜನರ ಮೇಲೆ ಇಂತಹ ದಾಳಿ ನಡೆಸಿದ್ದಾರೆ. ಈಗ ಪ್ರಿಯಾಂಕ್ ಖರ್ಗೆ ಮೇಲೂ ಅದೇ ಪ್ರಯೋಗ ಮಾಡಿದ್ದಾರೆ. ಅವರ ಸೈಬರ್ ಪಡೆ ಅಶ್ಲೀಲ ದಾಳಿ ಮಾಡೋ ಮೂಲಕ ಪ್ರಿಯಾಂಕ್ ಖರ್ಗೆ ಅವರ ಬಾಯಿ ಮುಚ್ಚಿಸೋಕೆ ನೋಡಿದ್ದಾರೆ. ಆದರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಮಣಿಯದೆ ಅವರ ಸಂಸ್ಕೃತಿ ಏನು ಅನ್ನೋದನ್ನು ಬಟಾಬಯಲು ಮಾಡಿದ್ದಾರೆ. ಅದಕ್ಕಾಗಿ ಸಚಿವ ಖರ್ಗೆ ಅವರನ್ನು ಮೆಚ್ಚಲೇಬೇಕು. ಈ ಹಿಂದೆ ಎಲ್ಲರೂ ಮುಜುಗರ ಆಗುತ್ತೆ ಅಂತ ಬಹಿರಂಗಪಡಿಸ್ತಾ ಇರಲಿಲ್ಲ. ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಯಾವ ಮುಜುಗರ ತೋರಿಸದೆ ಅವರ ಬಂಡವಾಳವನ್ನು ಬಿಚ್ಚಿಟ್ಟಿದ್ದಾರೆ. ಅದು ತುಂಬ ಪರಿಣಾಮವೂ ಬೀರಿದೆ. ಇದೇನ RSSನವರ ಸಂಸ್ಕೃತಿ ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನಾದರೂ ಸ್ವಲ್ಪ ಸಂಸ್ಕೃತಿ ಏನು ಎಂದು ಕಲಿತು ಸಮಾಜದಲ್ಲಿ ಉತ್ತಮ ನಾಗರಿಕನಾಗಿ ಬದುಕಿ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.